ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ರಂತ ಭಾವಿಸ್ತೀನಿ ರೀ. ಇವತ್ತು ನೋಡ್ರಿ ನಾವು ಬಿಜಾಪುರದಿಂದ ನಾವು ಶಿರ್ಡಿ ಸಾಯಿಬಾಬಾಗೆ ಹೋಗಲಿಕ್ಕೆ ದರ್ಶನ ಮಾಡಲಿಕ್ಕೆ ಆಗಲ್ಲ. ಆದರೆ ನಾವು ಬಬಲೇಶ್ವರಕ್ಕೆ ಹೋದ್ವಿ ಅಂದ್ರೆ ಸಾಯಿಬಾಬಾರ ದರ್ಶನವನ್ನು ನಾವು ಮಾಡ್ಬೋದು. ಇವತ್ತು ಗುರುಪೂರ್ಣಿಮೆ ಐತಿ. ಗುರುಪೂರ್ಣಿಮಾ ದಿವಸ ಏನಿತ್ತಲ್ಲ ಅಲ್ಲಿ ಸಾಯಿಬಾಬಾರನ್ನ ದರ್ಶನ ಮಾಡೋಣಂತ ಬನ್ನಿರಿ. ಮತ್ತು ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ನೀವು ಕ್ಲಿಕ್ ಮಾಡ್ಕೊಂಡಿದ್ರೆ ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲೇ ತಲುಪುತ್ತೆ. ಇದು ನೋಡ್ರಿ, ಇದು ಬಿಜಾಪುರ ಬಸ್ ಸ್ಟ್ಯಾಂಡು. ಇಲ್ಲಿ ಬಿಜಾಪುರ ಬಸ್ ಸ್ಟ್ಯಾಂಡ್ಗೆ ಬಂದ್ವಿ ಅಂದ್ರೆ ನಾವು ಜಮಖಂಡಿ ಬಸ್ ಹತ್ಕೊಂಡ್ವಿ ಅಂದ್ರೆ ಬಬಲೇಶ್ವರಕ್ಕೆ ಹೋಗ್ತೈತಿ. ಬಬಲೇಶ್ವರಕ್ಕೆ ಹೋಗುವ ಮಾರ್ಗ ಒಳಗೆ ಏನೈತಲ್ಲ, ಇಲ್ಲಿ ಕಿನಾಲಿಂದ ಅಲ್ಲಿಂದ ನಾವು ಒಳಗೆ ಬಂದ್ವಿ ಅಂದ್ರೆ ಇಲ್ಲಿ ಸಾಯಿ ಮಂದಿರ ಸಿಗ್ತೈತಿ ನೋಡ್ರಿ. ಇಲ್ಲಿ ಸಾಯಿಬಾಬಾರ ಮಂದಿರ ದರ್ಶನವನ್ನು ಮಾಡೋಣಂತ. ಅಲ್ಲಿ ಎಲ್ಲ ದೇವತೆಗಳ ದರ್ಶನವನ್ನು ಮಾಡೋಣ. ಇದು ಸಾಯಿಬಾಬಾರ ಮಂದಿರ ನೋಡ್ರಿ. ಇದು ಸಾಯಿಬಾಬಾರ್ದ ಗುಡಿ ಕಟ್ಟಿಸಿ ಇವಾಗ 4ನೇ ವರ್ಷಕ್ಕೆ ಆಯಿತು. ಇದು ಸಾಯಿಬಾಬಾರ ಎಂಟ್ರೆನ್ಸ್ ಗೇಟು. ಇಲ್ಲಿ ಬಂದ್ವಿ ಅಂದ್ರೆ ಇಲ್ಲಿ ನಾಗೇಶ್ವರನ ದರ್ಶನವನ್ನು ಮಾಡೋಣಂತ. ಇದು ಒಂದು ನಾಗೇಶ್ವರನ ದರ್ಶನ ನಿಮಗಾಯಿತು ಅಂದ್ಕೊಂಡಿದ್ದೀನಿ. ತದನಂತರ ಏನೈತಲ್ಲ, ಇಲ್ಲಿ ಬನ್ನಿ ವೃಕ್ಷನೂ ಐತಿ. ಬನ್ನಿ ವೃಕ್ಷ ಏನೈತಲ್ಲ, ನವರಾತ್ರಿ ದಿವಸಂತೂ ನವದುರ್ಗಿಯರು ಇಲ್ಲಿ ನವದುರ್ಗಿಯರ್ದ ಪೂಜೆ ಮಾಡ್ತಾರೆ ಬನ್ನಿ ವೃಕ್ಷಕ್ಕೆ. ಹಾಗೆ ಇಲ್ಲಿ ಲಕ್ಷ್ಮೀ ಗುಡಿನೂ ಐತಿ. ಬನ್ನಿ ಮಹಾಕಾಳಿ ದರ್ಶನನೂ ಮಾಡ್ಬೋದು. ಹಾಗೆ ಅಲ್ಲಿ ಲಕ್ಷ್ಮೀ ದೇವಿಯ ದರ್ಶನ ಕೂಡ ಮಾಡ್ಬೋದು. ಬನ್ನಿರಿ, ಇವಾಗ ನಾವು ಬನ್ನಿ ವೃಕ್ಷನ ದರ್ಶನ ಮಾಡಿಕೊಂಡು ಹಾಗೆ ಅಲ್ಲಿ ಲಕ್ಷ್ಮೀ ದೇವಿಯ ದರ್ಶನವನ್ನು ಮಾಡೋಣಂತ. ಇದು ನೋಡ್ರಿ, ಲಕ್ಷ್ಮೀ ದೇವಿದು ಗುಡಿಗೆ ಹೊಂಟಿವಿ ನೋಡ್ರಿ. ಇದು ಮೆಟ್ಲಿಲ್ಲದ ಒಳಗೆ ಹೋಗ್ಬಿಟ್ಟು ಹಾಗೆ ನಿಮಗೆ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿರಿ, ಹಾಗೆ ಕಮೆಂಟ್ಸ್ ಮಾಡಿರಿ. ತಾಯಿಯ ದರ್ಶನವನ್ನು ಮಾಡೋಣಂತ. ಇದು ಶ್ರೀ ಲಕ್ಷ್ಮೀ ಮಂಟಪ ನೋಡ್ರಿ. ತಾಯಿ ಲಕ್ಷ್ಮೀ ದೇವಿಯ ದರ್ಶನ ನೋಡ್ರಿ. ಆ ತಾಯಿಯ ದರ್ಶನ ನಿಮಗಾಯಿತು ಅಂದ್ಕೊಂಡಿದ್ದೀನಿ. ಲಕ್ಷ್ಮೀ ದೇವಿ ನೋಡ್ರಿ. ಇಲ್ಲಿ ಲಕ್ಷ್ಮೀ ದೇವಿ ಮಾತ್ರ ಅಲ್ಲ, ಹಾಗೆಯೇ ಇಲ್ಲಿ ಆಂಜನೇಯ ದೇವಸ್ಥಾನ ಕೂಡ ಐತಿ. ಹಾಗೆ ಇಲ್ಲಿ ಆಂಜನೇಯ ದೇವಸ್ಥಾನ ನೋಡ್ರಿ. ಇವಾಗ ತಾಯಿ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಿರಿ. ಹಾಗೆ ಈಗ ನಾವು ಬಬಲೇಶ್ವರ ಒಳಗೆ ಶಿರ್ಡಿ ಸಾಯಿಬಾಬಾ ಅವರ ದ್ವಾರಕಾಮಯ್ಯ ಅಲ್ಲಿ ಒಳಗೆ ಹೋಗಿ ಶಿರ್ಡಿ ಬಾಬಾ ಅವರ ದರ್ಶನವನ್ನು ಮಾಡೋಣಂತ. ಅಲ್ಲಿ ಬಾಗಿಲ ಬಳಿ ಒಂದು ಆಮೆಯ ಐತೆ. ಆಮೆದು ನಮಸ್ಕಾರ ಮಾಡಿ ಒಳಗೆ ಬಂದ್ವಿ ಅಂದರೆ ಇಲ್ಲಿ ಗಣೇಶನ ಕಾಣ್ಬೋದು. ಹಾಗೆ ಏನೈತಲ್ಲ, ಪ್ರತಿ ಗುರುವಾರ ಏನೈತಲ್ಲ ಪ್ರಸಾದ ಇರುತ್ತೆ. ಹಾಗೆ ಇಲ್ಲಿ ಮತ್ತು ಪಲ್ಲಕ್ಕಿ ಉತ್ಸವ ಕೂಡ ಮಾಡ್ತಾರೆ. ಇಲ್ಲಿ ನಾವು ನೋಡ್ಬೋದು ಪಲ್ಲಕ್ಕಿಯನ್ನು ನಾವು ಇಲ್ಲೇ ಕಾಣ್ಬೋದು. ಇದು ನೋಡ್ರಿ, ಪಲ್ಲಕ್ಕಿ ಈ ರೀತಿ ಐತಿ. ಬನ್ನಿರಿ, ಪಲ್ಲಕ್ಕಿ ಒಳಗೆ ಶಿರ್ಡಿ ಸಾಯಿಬಾಬಾರ ದರ್ಶನವನ್ನು ಮಾಡೋಣಂತ. ಇದು ಬಾಬಾರ್ದ ಫೋಟೋ ಐತಿ ನೋಡ್ರಿ. ಅಲ್ಲಿ ಫೋಟೋಕ್ಕೆ ನಮಸ್ಕಾರ ಮಾಡಿಕೊಂಡು ನಿಮ್ಮ ಮನೋಕಾಮನೆಗಳನ್ನು ನಿಮ್ಮ ಸಾಯಿಬಾಬಾರ ಹತ್ರ ಒಪ್ಪಿಸ್ತಿದ್ರೆ ಒಪ್ಪಿಸ್ರಿ. ಇದು ನೋಡ್ರಿ, ಶ್ರದ್ಧಾ ಮತ್ತು ಸಬೂರಿ ಅಂತ ಕೊಟ್ಟಿದ್ದಾರೆ. ಇದು ಶ್ರೀ ಶಿರ್ಡಿ ಸಾಯಿಬಾಬಾರ ದರ್ಶನವನ್ನು ಮಾಡೋಣಂತ. ಇದು ಬಬಲೇಶ್ವರ ಗ್ರಾಮ ಒಳಗೆ ಬಾಬಾರ ಗುರುಪೂರ್ಣಿಮೆಯ ದಿವಸವಾಗಿರುವ ಪೂಜೆ. ಇಲ್ಲಿ ಬಾಬಾರ ಪಾದುಕೆ ಕೂಡ ಐತಿ. ಪಾದುಕೆಗೆ ನಮಸ್ಕರಿಸುತ್ತಾ ಬಾಬಾರ ಹತ್ರ ಕೇಳಿಕೊಂಡು ನಾವು ಹೊರಗೆ ಬಂದ್ವಿ. ಹೊರಗೆ ಬಂದ ಬಳಿಕ ಈ ರೀತಿ ಎಲ್ಲ ಮಂಟಪದ ಎಲ್ಲ ಅದ ನೋಡ್ರಿ. ಮತ್ತು ಪ್ರಸಾದ ಕೂಡ ಮಾಡಿದ್ದಾರೆ. ಅಲ್ಲಿ ಪ್ರಸಾದಕ್ಕೆ ಏನೈತಲ್ಲ, ಇದು ಬದ್ನಿಕಾಯಿ ಪಲ್ಯ, ಹಾಗೆ ಬಜ್ಜಿ ಮತ್ತು ಮಾದೇಲಿ ಅದೆಲ್ಲ ಮಾಡಿದ್ದಾರೆ.
ಇವಾಗ ನಾನು ನೆಕ್ಸ್ಟು ಶಿರ್ಡಿ ಸಾಯಿಬಾಬಾ ಅವ್ರದ್ದು ಸ್ವಲ್ಪ ಕಥೆಯನ್ನು ಹೇಳ್ತೀನಿ. ಬಾಬಾರು ಇವರು ಮುಸ್ಲಿಮರ ಅಥವಾ ಹಿಂದೂಗಳ ಯಾರು ಅಂತಂದ ಹೇಳ್ತೀನಿ. ಹಾಗೆ ಇಲ್ಲಿ ಬಾಬಾರ ಹತ್ರ ಈ ದೇವಸ್ಥಾನ ಒಳಗೆ ಇದು ಶಿರ್ಡಿ ಸಾಯಿಬಾಬಾರು ಎಲ್ಲಿ ಹುಟ್ಟಿದರು ಮತ್ತು ಹಾಗೆ ಅವರ ತಂದೆ ಹೆಸರು ತಾಯಿ ಹೆಸರು ಇದುವರೆಗೆ ಯಾರಿಗೂ ಗೊತ್ತಿಲ್ಲ. ಅದು ರಹಸ್ಯವಾಗಿಯೇ ಉಳಿದೈತಿ. ಇವರು ಸುಮಾರು 1838 ಮಹಾರಾಷ್ಟ್ರದೊಳಗೆ ಪಾದ್ರಿ ಎಂಬ ಗ್ರಾಮದೊಳಗೆ ಹುಟ್ಟಿದ್ರು. ಹಾಗೆ ಇವರು ಬಾಬಾರು ಸ್ವಂತ ನಾನು ಯಾರಿಗೂ ಸೇರಿದವನಲ್ಲ ಅಂತಂದ ಅವರು ಯಾವಾಗಲೂ ಹೇಳ್ತಾ ಇದ್ರು. ಮತ್ತು ಇವರು 16ನೇ ವಯಸ್ಸಿದ್ದಾಗ ಶಿರ್ಡಿ ಗ್ರಾಮಕ್ಕೆ ಮೊದಲು ಬಂದಿದ್ದರು. ಅಲ್ಲಿ ಒಂದು ಬೇವಿನ ಮರವಿತ್ತು. ಅಲ್ಲಿ ಏನೈತಲ್ಲ ಅವರು ಬಾಬಾರು ತಪಸ್ಸನ್ನು ಮಾಡಿದರು. ಆ ಬೇವಿನ ಮರದ ಕೆಳಗೆ ಕೂತು ತಪಸ್ಸನ್ನು ಮಾಡಿದರು. ಆಗ ಶಿರ್ಡಿ ಸಾಯಿಬಾಬಾರ್ದ ಒಂದು ಕಥೆಯನ್ನು ಹೇಳ್ತೀನಿ. ಮೊದಲ ಬಾರಿ ಏನೈತಲ್ಲ 1858 16ನೇ ವರ್ಷದ ಯುವ ಸನ್ಯಾಸಿಯಾಗಿ ಶಿರ್ಡಿ ಸಾಯಿಬಾಬಾರು ಬಂದಿದ್ದರು. ಆವಾಗೇನೈತಲ್ಲ ಬಾಬಾರು 3 ವರ್ಷ ತನಕ ಏನೈತಲ್ಲ ಆ ಬೇವಿನ ವೃಕ್ಷದ ಕೆಳಗೆ ತಪಸ್ಸನ್ನು ಆಚರಣೆ ಮಾಡಿದರು. ಹಾಗೆ ಮತ್ತೆ ಕಣ್ಮರೆ ಆದರು. ಮತ್ತೇನೈತಲ್ಲ 4 ವರ್ಷ ಬಿಟ್ಕೊಂಡು ಅಲ್ಲಿಯೇ ಬಂದರು. ಮತ್ತೆ ಹಾಗೆ 1858 ಮತ್ತೆ ಶಿರ್ಡಿಗೆ ಸಾಯಿಬಾಬಾರು ಬಂದರು. ಈಗ ಚಂದ್ಲಾಲ್ ಪಾಟೀಲ್ ಅಂತ ಮದುವೆ ಮೆರವಣಿಗೆ ಜೊತೆಗೆ ಕುದುರೆ ಬಂದಿತ್ತು. ಅಂದಿನಿಂದ 60 ವರ್ಷ ಏನೈತಲ್ಲ ಶಿರ್ಡಿ ಬಾಬಾರು 1918 ಅಕ್ಟೋಬರ್ 15 ವಿಜಯದಶಮಿ ದಿವಸ ಅವರು ಏನೈತಲ್ಲ ಸಮಾಧಿ ಆದರು. ಮತ್ತು ಇಲ್ಲಿ ಬಂದ್ವಿ ಅಂದ್ರೆ ಇದು ಬಬಲೇಶ್ವರ ಕ್ಷೇತ್ರಕ್ಕೆ ಬಂದೀವಲ್ಲ, ಇಲ್ಲಿ ನೋಡ್ಬೋದು. ಇಲ್ಲಿ 2 ದೇವಸ್ಥಾನವದ. ಒಂದು ದೇವಸ್ಥಾನ ಹಾಗೆ ನಾನು ಹೇಳಿದ್ದೆ ಬಾಬಾರ್ದು ಅವರು ಬೇವಿನ ಗಿಡದ ತೆಳಗೇನೈತಲ್ಲ ತಪಸ್ಸನ್ನು ಆಚರಣೆ ಮಾಡಿದರು. ಇಲ್ಲಿ ನೋಡ್ಬೋದು, ಇಲ್ಲಿ ಬೇವಿನ ಗಿಡ ಐತಿ, ಅಲ್ಲಿ ಪೂಜೆ ಮಾಡಿದ್ದಾರೆ. ಆ ಬೇವಿನ ವೃಕ್ಷಕ್ಕೆ ನಮಸ್ಕಾರ ಮಾಡಿಕೊಂಡು ಹಾಗೆ ಇಲ್ಲಿ ದೇವಸ್ಥಾನದ ದರ್ಶನವನ್ನು ಮಾಡೋಣಂತ. ಇಲ್ಲಿ ನೋಡ್ರಿ ಬಾಬಾರ್ದ ಇಲ್ಲಿ ತಪಸ್ಸನ್ನು ಆಚರಣೆ ಮಾಡಿದ್ದು ಬೇವಿನ ವೃಕ್ಷಕ್ಕೆ. ಇಲ್ಲಿ ಬಾಬಾರ್ದ ದರ್ಶನ ಮಾಡಿಕೊಂಡು ಹಾಗೆ ನಮಸ್ಕಾರ ಮಾಡೋಣ. ಆಂಜನೇಯನ ಕ್ಷೇತ್ರ ಪಾಲಕನಾಗಿ ಇಲ್ಲಿಯ ಗ್ರಾಮದ ರಕ್ಷಣೆಗೋಸ್ಕರ ಆಂಜನೇಯನ ಸ್ಮರಿಸುತ್ತಾ ಇಲ್ಲಿ ಆಂಜನೇಯನಿಗೆ ನಮಸ್ಕಾರ ಮಾಡೋಣಂತ. ಬನ್ರಿ ಒಳಗೆ ಹೋಗ್ಬಿಟ್ಟು ಆಂಜನೇಯಗೆ ನಮಸ್ಕಾರ ಮಾಡೋಣಂತ. ಆಂಜನೇಯನ ದರ್ಶನ ಮಾಡಿರಿ. ನಿಮಗೆ ಆಯಿತು ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಮನೋ ಇಚ್ಛೆ ಏನಾದರೂ ಆಂಜನೇಯನ ಹತ್ರ ಕೇಳ್ಕೊಳ್ಳೋದಾದ್ರೆ ಕೇಳ್ಕೊಳ್ರಿ. ಕೇಳಿಕೊಂಡು ದರ್ಶನ ತಗೊಂಡು ಹಾಗೆ ನಾವು ಅಲ್ಲೇ ಎದುರುಗಡೆ ಏನೈತಲ್ಲ ಒಂದು ಮಂದಿರ ಐತಿ. ಅದು ಯಾವುದಪ್ಪ ಅಂತಂದ್ರೆ ಇಲ್ಲಿ ದತ್ತಾತ್ರೇಯ ಹಾಗೆ ಶಿವನ ಗುಡಿ ಹಾಗೆ ಸಾಯಿಬಾಬಂದ ಗುಡಿ 3 ಗುಡಿ ಕೂಡ ಈ ಗುಡಿ ಒಳಗೆ ಏನೈತಲ್ಲ ಐತಿ. ಇಲ್ಲಿ ನಾವು ನೋಡ್ಲಿಕ್ಕತ್ತೀವಲ್ಲ, ಇಲ್ಲೇನೈತಲ್ಲ ಪಲ್ಲಕ್ಕಿಯ ಉತ್ಸವವನ್ನು ಪ್ರತಿ ಗುರುವಾರ ಪ್ರತಿ ದಿವಸನೂ ಪ್ರಸಾದ ಇರುತ್ತೆ. ಸಾಕಷ್ಟು ಜನಸಂಖ್ಯೆ ಇಲ್ಲಿ ನೆರೆದಿರ್ತಾರೆ. ಇದು ಪಲ್ಲಕ್ಕಿ ಏನೈತಲ್ಲ ಇಲ್ಲೇ ಇಟ್ಬಿಟ್ಟು ಇಲ್ಲಿಂದ ಏನೈತಲ್ಲ ಅಲ್ಲಿ ತನಕ ಪಲ್ಲಕ್ಕಿ ಉತ್ಸವವನ್ನು ಪ್ರತಿ ಗುರುವಾರನೂ ಮಾಡ್ತಾರೆ. ಇವಾಗ ಬನ್ರಿ, ಬಂದ್ಬಿಟ್ಟು ಇಲ್ಲಿ ಬಾಬಾರ ಶ್ರೀ ದತ್ತಮೂರ್ತಿ, ಬಾಬಾರು ಕೂಡ ದತ್ತಮೂರ್ತಿ ಅಂದರೆ ದತ್ತನ ಅವತಾರನೂ ಅನ್ಬೋದು. ಇಲ್ಲಿ ದತ್ತಾತ್ರೇಯ ದರ್ಶನವನ್ನು ಮಾಡೋಣಂತ. ಇವಾಗ ಒಳಗೆ ಹೋಗಿ ದತ್ತಾತ್ರೇಯ ದರ್ಶನವನ್ನು ಮಾಡೋಣ್ರಿ. ಹಾಗೆ ನಿಮಗೆ ಈ ಮಾಹಿತಿ ಹೆಂಗೆ ಅನ್ನಿಸ್ತು ಕಮೆಂಟ್ಸ್ ಮುಖಾಂತರ ತಿಳಿಸ್ರಿ. ದತ್ತಾತ್ರೇಯ ಗುರುವಿಗೆ ಕೃಪೆಯಾಗ್ರಿ.
ದತ್ತಾತ್ರೇಯ ಆಶೀರ್ವಾದ ಪಡೆದು ನೀವು ಏನಾದರೂ ದತ್ತಾತ್ರೇಯನ ಹತ್ರ ಕೇಳ್ಕೊಳ್ಳೋದಾದರೆ ಕೇಳ್ಕೊಳ್ರಿ. ದತ್ತಾತ್ರೇಯ ಆಶೀರ್ವಾದ ನಿಮಗೂ ಇರಲಿ, ನಿಮ್ಮ ಕುಟುಂಬದವರಿಗೂ ಇರಲಿ ಅಂತ ಕೇಳ್ಕೊತೀನಿ. ಇದು ನೋಡ್ರಿ, ದತ್ತಾತ್ರೇಯನ ಜೊತೆ ಇಲ್ಲಿ ಶಿರ್ಡಿ ಸಾಯಿಬಾಬಾದ ಫೋಟೋ ಕೂಡ ಐತಿ. ಅದರ ಮುಂದೆ ಪಾದುಕೆ ಕೂಡ ಐತಿ. ಪಾದಕ್ಕೆ ನಮಸ್ಕಾರ ಮಾಡಿಕೊಂಡು ಮತ್ತು ನಾವು ಗುರುಪೂರ್ಣಿಮಾ ದಿವಸ ದತ್ತಾತ್ರೇಯನ ದರ್ಶನ ನಿಮಗೆ ಮಾಡ್ಲಿಕ್ಕತ್ತೀವಿ. ಹಾಗೆ ಈ ಮಾಹಿತಿ ಆಗಲಿ ಮತ್ತು ಈ ದರ್ಶನದ ಭಾಗ್ಯ ನಿಮಗಾಯಿತು ಅಂದ್ಕೊಂಡಿದ್ದೀನಿ. ಕಮೆಂಟ್ಸ್ ಒಳಗೆ ಜೈ ಗುರು ದತ್ತಾತ್ರೇಯ ಅಂತ ಕಮೆಂಟ್ಸ್ ಮಾಡಿರಿ. ಹಾಗೆ ಶ್ರೀ ಶಿರ್ಡಿ ಸಾಯಿಬಾಬಾ ಅಂತಂದು ಕಮೆಂಟ್ಸ್ ಮಾಡಿರಿ. ಈಗ ನೋಡ್ರಿ, ದತ್ತಾತ್ರೇಯ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತ ಗುರುವಿಗೆ ನಮಸ್ಕರಿಸುತ್ತಾ ಕಥೆಯನ್ನು ಮುಂದುವರಿಸೋಣಂತ. ಇಲ್ಲಿ ನೋಡ್ರಿ, ಇಲ್ಲಿ ಮತ್ತೊಂದು ಸಹಸ್ರ ಸಾಯಿ 1008 ದೇವಾಲಯಗಳದ. ಈ ರೀತಿ ಏನೈತಲ್ಲ, ಇಲ್ಲಿ ಪ್ಲ್ಯಾನಿಂಗ್ ನಡೆದೈತಿ. ದೇವಾಲಯ ಏನೈತಲ್ಲ, ಮುಂದಿನ ದಿನಗಳಲ್ಲಿ ಈ ರೀತಿ ಕಟ್ಸೋ ಒಂದು ಯೋಜನೆ ಐತಿ. ಹಾಗೆ ನಿಮಗೇನಾದರೂ ಬಾಬಾ ಇಲ್ಲಿ ನೋಡ್ರಿ, ಬಾಬಾರ ಮಂದಿರದೊಳಗೆ ಎಲ್ಲ ದೇವಸ್ಥಾನದೊಳಗೆ ನಾವು ಹೋಗಿರ್ತೀವಿ. ಹೋದಾಗ ಏನೈತಲ್ಲ, ಅಲ್ಲಿ ಯಾವಾಗಲೂ ಒಂದು ಬೆಂಕಿ ಉರಿತಾನೆ ಇರುತ್ತೆ. ಆ ಬೆಂಕಿ ಎದಕ್ಕೋಸ್ಕರ ಉರಿತೈತಿ ಅನ್ನೋದನ್ನು ತಿಳ್ಕೊಂಡಂತ ಬಾಬಾರು ಏನೈತಲ್ಲ ಊದಂತಂತಾರೆ. ಅದೇ ಅಂದರೆ ಅದು ಎಲ್ಲೈತಿ, ಅದನ್ನು ಯಾವ ರೀತಿ ನೋಡೋಣ ಬರ್ರಿ. ಅದು ಏನೈತಲ್ಲ, ಅದು ಬಾಬಾರ ಭಸ್ಮ ಏನೈತಲ್ಲ ಹಚ್ಕೊಂಡ್ವಿ ಅಂದ್ರೆ ಎಂಥ ರೋಗ ರುಜಿನ ಕೂಡ ಹೋಗ್ತೈತಿ. ಇದೇ ನೋಡ್ರಿ, ಯಾವಾಗಲೂ 24 hours ಇಲ್ಲಿ ಉರಿತಾನೆ ಇರುತ್ತೆ, ಬೆಂಕಿ ಕೂಡ ಇರುತ್ತೆ. ಈ ಭಸ್ಮವನ್ನು ಏನೈತಲ್ಲ ಧರಿಸಿದ್ರೆ ಎಂಥ ರೋಗ ರುಜಿನ ಕೂಡ ಹೋಗುತ್ತೆ. ಇದೆ ನೋಡ್ರಿ ಬಾಬಾರ ಹೌದಾ. ಇಲ್ಲಿ ನೋಡ್ರಿ, ದ್ವಾರಕಾ ಮಾಯಿ ಅಂತಂದರೆ ಏನು ಅಂದರೆ, ಒಂದು ಮುಂಚೆ ಹಾಳಾದ ಮಸೀದಿ ಇತ್ತು. ಮತ್ತು ಆ ಮಸೀದಿ ಒಳಗೆ ಏನೈತಲ್ಲ, ಬಾಬಾರು ಅಲ್ಲೇ ಅಡುಗೆ ಮಾಡ್ತಾಯಿದ್ರು ಮತ್ತು ಎಲ್ಲ ಊಟ ಅದೆಲ್ಲ ಅಲ್ಲೇ ಮಾಡ್ತಾಯಿದ್ರು ಅಂತ. ಇಲ್ಲಿ ಎಲ್ಲ ಧರ್ಮದವರು ಬರ್ತಾರೆ, ಒಂದೇ ಒಗ್ಗಟ್ಟು. ಮತ್ತು ಕುರಾನು ರಾಮಾಯಣ ಗೀತೆ ಓದಿಸಿದ್ರು ಅಲ್ಲಾ ಮಾಲಿಕ್ ಅಂತಿದ್ರು. ಮತ್ತು ಸಬ್ಕಾ ಮಾಲಿಕ್ ಏಕೆ ಅಂತಲೇ ಅವರು ಹೇಳ್ತಾಯಿದ್ರು. ಮತ್ತು ಇವರು ಎಂಥ ದೂರದಿಂದ ಭಕ್ತರು ಬರ್ತಾಯಿದ್ರು. ಎಷ್ಟೇ ಕಷ್ಟ ಕೂಡ ಇದ್ರೂ ಆ ಬಾಬಾರು ಸಹಾಯ ಮಾಡ್ತಾಯಿದ್ರು. ಮತ್ತು ಇವರು ಹಣ ತಗೊಳ್ತಾ ಇದ್ದಿಲ್ಲ. ಮತ್ತು ಇವ್ರಿಗೆ ಸತ್ಯ ಮತ್ತು ಸೇವೆ ಏನೈತಲ್ಲ, ನಾವು ಇಲ್ಲಿ ಬಾಬಾರದ ಮೇಲೆ ನೋಡ್ಬೋದು. ಶ್ರದ್ಧೆ ಮತ್ತು ಸಬೂರಿ ಅಂತ ಅಂದರೆ ತಾಳ್ಮೆ ಇರಬೇಕು ಬಾಬಾನಲ್ಲಿ. ಮತ್ತು ಈ ಬಾಬಾರು ಯಾವಾಗಲೂ ಸಬ್ಕಾ ಮಾಲಿಕ್ ಏಕೆ ಅಂತಲೇ ಹೇಳ್ತಾಯಿದ್ರು. ಇದರ ಅರ್ಥ ದೇವರು ಒಬ್ಬನು, ಹೆಸರು ಮಾತ್ರ ಬೇರೆ ಬೇರೆ. ಮತ್ತು ಶ್ರದ್ಧಾ ಅಂದರೆ ನಂಬಿಕೆ, ಸಬೂರಿ ಅಂತಂದರೆ ತಾಳ್ಮೆ ಇಟ್ಟು ಎಲ್ಲವನ್ನು ತಾಳ್ಮೆ ಇದ್ದರೆ ಎಲ್ಲರಿಗೂ ಎಲ್ಲವನ್ನು ಸಿಗತ್ತೆ. ಮತ್ತು ಬಾಬಾರು ಮತ್ತು ಯಾವಾಗಲೂ ನಿಸ್ವಾರ್ಥ ಸೇವೆಯನ್ನು ಬಯಸ್ತಾಯಿದ್ರು. ಮತ್ತು ಹಸಿದವರಿಗೆ ಊಟವನ್ನು, ಹಾಗೆ ಬಡವ ಬಗ್ಗರಿಗೆ ಏನೈತಲ್ಲ ಸಹಾಯ ಮಾಡಿರಿ ಅಂತಂದು ಅವರು ಹೇಳ್ತಾಯಿದ್ರು. ಮತ್ತು ಅವರು ಸಮಾಧಿ ಆಗಿದ್ದ ವರ್ಷ ಅಂದರೆ 1918ರಲ್ಲಿ ಬಾಬಾರ ಸಮಾಧಿ ಏನೈತಲ್ಲ ಶಿರ್ಡಿ ಸಾಯಿಬಾಬಾದಲ್ಲಿ ಸಂಸ್ಥೆ ಕಟ್ಟಿದ್ದಾರೆ ನೋಡ್ರಿ. ಅಲ್ಲಿ ಹೋಗಿದ್ರೆ ನೀವು ಇದು ಮಾಡ್ಬೋದು. ಇವತ್ತಿಗೂ ಪ್ರಪಂಚದಲ್ಲಿ ಎಲ್ಲ ಕಡೆ ಲಕ್ಷಾಂತರ ಜನರು ಏನೈತಲ್ಲ ಅಲ್ಲಿಗೆ ಬರ್ತಾರೆ. ಅಲ್ಲಿ ದೇವರು ಅಂತ ಎಲ್ಲ ಧರ್ಮದ ಜನರು ಕೂಡ ಇಲ್ಲೇ ಪೂಜೆ ಮಾಡ್ತಾರೆ. ಮತ್ತು ಬಾಬಾರು ಕೊಟ್ಟಿದ್ದ ಪ್ರಸಾದವನ್ನು ಎಲ್ಲರ ಮನೆಯಲ್ಲೂ ಎಂಥ ಕಷ್ಟ ಬಂದರೂ ಕೂಡ ಆ ಕೂಗಿಗೆ ಬಾಬಾರು ಏನೈತಲ್ಲ ಪ್ರತ್ಯಕ್ಷರಾಗಿ ಪರೋಕ್ಷವಾಗಿ ಏನೈತಲ್ಲ ಬಾಬಾರು ಆ ಪರಿಹಾರವನ್ನು ಮಾಡ್ತಾರೆ. ಮತ್ತು ಸಾಯಿಬಾಬಾರು ಏನೈತಲ್ಲ ಫಕೀರ ವೇಷದೊಳಗೆ ಇರ್ತಾರೆ, ನಾವು ನೋಡ್ಬೋದು. ಮತ್ತು ದೇವರೊಳಗೆ ಮತ್ತು ಯಾವುದೇ ರೀತಿ ಜಾತಿ ಭೇದ ಭಾವ ಇಲ್ಲ. ಮತ್ತು ಶ್ರೀಮಂತರಾಗಲಿ ಬಡವರಾಗಲಿ ಯಾವುದೇ ರೀತಿ ನೋಡಲ್ಲ. ಅವರು ಎಲ್ಲರಿಗೂ ಮಗು ಅಂತಲೇ ಕರಿತಾಯಿದ್ರು. ಬಾಬಾರು ಹೇಳಿದ 11 ವಚನಗಳನ್ನ ನಿಮ್ಮ ಮುಂದೆ ಹೇಳ್ಬೇಕು ಅಂದ್ಕೊಂಡಿದ್ದೀನಿ.
ಫಸ್ಟ್ನೇದೇನಂದ್ರೆ ನಾನು ಯಾರಿಗೆ ಪ್ರೀತಿಯಿಂದ ನನ್ನನ್ನು ನೆನೆಸ್ತಾರಲ್ಲ ಅವ್ರಿಗೆ ನಾನು 100 ಪಟ್ಟ ಪ್ರೀತಿಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಬಾಬಾರು. ಹಾಗೆ 2ನೇ ವಚನ, ನನ್ನ ಮಸೀದಿಗೆ ಮೆಟ್ಲನ್ನು ಯಾರು ಹತ್ತಾರ ಅವರ ದುಃಖವನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ದಾರೆ. 3ನೇ ವಚನ, ನಾನು ಇಲ್ಲಿ ಜೀವಂತವಾಗಿರುತ್ತೀನಿ ಅಂತ ಹೇಳಿದ್ದಾರೆ. ಮತ್ತು ನಿಮಗೆ ಏನೇ ಸಹಾಯ ಬೇಕಿದ್ರೂ ನಾನು ಮಾಡ್ತೀನಿ ಅಂತಂದು, ನಾನು ಸಮಾಧಿ ಆಗಿದ್ದ ಮೇಲೂ ಕೂಡ ನಾನು ಮಾಡ್ತೀನಿ ಅಂತಂದ ಆ 3ನೇ ವಚನ. ಹಾಗೆ 4ನೇ ವಚನ ಅಂದ್ರೆ, ನನ್ನ ಕಥೆಯನ್ನು ಕೇಳಿದರೂ ಕೂಡ ಅವರಿಗೆ ಆ ಪುಣ್ಯವನ್ನು ಪ್ರಾಪ್ತಿಯಾಗತ್ತೆ ಅಂತ ಹೇಳಿದ್ದಾರೆ. ಹಾಗೆ ನನ್ನ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟರೆ ಸಾಕು, ನಾನು ನಿಮಗೆ ಬಂದಂಥ ಕಷ್ಟವನ್ನು ಮುಕ್ತಿಗೊಳಿಸ್ತೀನಿ ಅಂತ ಹೇಳ್ತಾರೆ. ಹಾಗೆ 6ನೇ ವಚನ, ನೀವು ಎಲ್ಲೇ ಇದ್ದರೂ ನನ್ನನ್ನು ನೆನೆಸಿದ್ರೆ ಸಾಕು, ನಾನು ಅಲ್ಲಿಗೆ ಬರ್ತೀನಿ ಅಂತಲೂ ಹೇಳಿದ್ದಾರೆ. ಹಾಗೆ 7ನೇ ವಚನ ಅಂದ್ರೆ, ನನ್ನ ಭಕ್ತರ ಮನೆ ಬಾಗಿಲಿನ ಹತ್ತಿರ ನಾನು ಕಾವಲಾಗಿ ಇರ್ತೀನಿ ಅಂತಲೂ ಹೇಳಿದ್ದಾರೆ. ಹಾಗೆ 8ನೇ ವಚನ ಏನೈತಲ್ಲ, ನಿಮಗೆ ಯಾವುದೇ ಒಳ್ಳೆಯದಾಗಲಿ ಅದನ್ನೇನೈತಲ್ಲ ನಾನು ಮಾಡ್ತೀನಿ ಅಂತಂದು ಹೇಳಿದ್ದಾರೆ. ಹಾಗೆ 9ನೇ ವಚನ ಅಂದ್ರೆ, ನನ್ನ ಭಕ್ತರಿಗೆ ಯಾವುದೂ ಕೊರತೆ ಇಲ್ಲಾರ್ದಂಗೆ ನಾನು ಕಾಯ್ತೀನಿ ಅಂತ ಹೇಳ್ತಾರೆ. ಹಾಗೆ 10ನೇ ವಚನ ಅಂದ್ರೆ, ನನ್ನ ಹೆಸರನ್ನು ಸ್ಮರಿಸಿದರೆ ಸಾಕು, ಎಲ್ಲ ರೋಗ ರುಜಿನ ಕಷ್ಟವನ್ನು ದೂರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕೊನೆಯದಾಗಿ 11ನೇ ವಚನ ಅಂದ್ರೆ, ಶ್ರದ್ಧೆ ಮತ್ತು ಸಬೂರಿ ಅಂದರೆ ನಂಬಿಕೆ ಮತ್ತು ತಾಳ್ಮೆ ನಿಮ್ಮಲ್ಲಿ ಇರಲಿ ಅಂತ ಹೇಳಿದ್ದಾರೆ. ನೋಡ್ರಿ, ಇವು 11 ವಚನಗಳು. ನಾವು ಇಲ್ಲಿ ಬಂದೀವಲ್ಲ, ಇಲ್ಲಿ ವಿದ್ಯಾರಾಣಿ ತುಂಗಳ ಅವ್ರಿಗೆ ವೀರಶೈವ ಧರ್ಮದ ಕಾರ್ಯಕರ್ತೆಯನ್ನಾಗಿ ಆಯ್ಕೆ ಮಾಡಿದ್ದಾರೆ. ಆದ ಕಾರಣ ಏನಿತ್ತಲ್ಲ, ಮಾದೇವ ಸ್ವಾಮಿಗಳೇನಿತ್ತಲ್ಲ ಶಾಲ್ ಹೊಚ್ಚಿ ಸನ್ಮಾನ ಮಾಡಿದ್ರು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.